ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮದು ತಪ್ಪಿಲ್ಲ ಅಂತ ಮುಖ್ಯಮಂತ್ರಿಗಳ ಹಾದಿಯಾಗಿ ಪ್ರತಿಯೊಬ್ಬರು ಸಚಿವರು ಕೂಡ ತಮ್ಮ ಗೋಲ್ ಪೋಸ್ಟ್ ಅನ್ನ ಚೇಂಜ್ ಮಾಡಿದ್ದೇ ಬರ್ತಾ ಇದೆ. ಆರ್ಸಿಬಿ ಮ್ಯಾನೇಜ್ಮೆಂಟು, ಕೆಎಸ್ಸಿಎ, ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದು ದೊಡ್ಡ ಮಟ್ಟದಲ್ಲಿ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. 2 ವರ್ಷಗಳ ಕಾಂಗ್ರೆಸ್ ಅಧಿಕಾರದ ಅವಧಿಯ ಸಂದರ್ಭದಲ್ಲಿ ಇದುವರೆಗಿನ ಅತಿದೊಡ್ಡ ಜನಾಕ್ರೋಶವನ್ನ ಎದುರಿಸುವಂತಾಗಿರುವಂತದ್ದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಈಗ ಕಾಲ್ತುಳಿತದ ಹೈ ಟೆನ್ಷನ್ ಮನೆ ಮಾಡಿದೆ. ಗ್ಯಾರಂಟಿ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಸರ್ಕಸ್ ಅನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇದೇ ಗ್ಯಾರಂಟಿಯನ್ನ ಗುರಾಣಿ ರೀತಿಯಲ್ಲಿ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ನಾವು ಗ್ಯಾರಂಟಿ ಕೊಟ್ಬಿಟ್ಟಿದೀವಲ್ಲ, ಅದಕ್ಕೆ ಹೊಟ್ಟೆ ಉರಿ ಇವರಿಗೆ, ವಿರೋಧ ಪಕ್ಷದವರಿಗೆ. ಸೊ ಹೀಗಾಗಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಆರೋಪ ಮಾಡ್ತಾ ಇದ್ದಾರೆ, ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂತ ಸಬೂಬನ್ನ ಕೂಡ ಹೇಳ್ತಾ ಇರುವಂತದ್ದು ಆಡಳಿತ ಪಕ್ಷದವರು. ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ವಿಪಕ್ಷ ನಾಯಕರುಗಳು. ಸಿಎಂ ಡಿಸಿಎಂಗೆ ಹೈಕಮಾಂಡ್ನಿಂದ ಬುಲಾವ್ ಕೂಡ ಕೊಟ್ಟಂತ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಇನ್ನು ನಿನ್ನೆನೆ ಸತೀಶ್ ಜಾರಕಿಹೊಳಿ ಹಾಗೆ ಕೃಷ್ಣ ಬೈರೇಗೌಡರು ಕೂಡ ದೆಹಲಿಯನ್ನ ತಲುಪಿರುವಂಥದ್ದು. ಕಳಂಕ ಮುಕ್ತಕ್ಕೆ ಒಬ್ಬೊಬ್ಬರದ್ದು ಕೂಡ ಒಂದೊಂದು ಹೇಳಿಕೆ ಬರ್ತಾ ಇದೆ. ವಿಧಾನಸೌಧದ ಬಳಿ ಘಟನೆ ಆಗಿಲ್ಲ ಅಂತ ಸಿಎಂ ಹೇಳಿದ್ರು. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಗಿದ್ದು ಅಂತ. ಇದು ಯಾವ ರೀತಿಯಾದಂತ ಸ್ಟೇಟ್ಮೆಂಟ್? ಹಾಗಾದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯದ ಹೊಣೆ ಅವ್ರ ಮೇಲೆ ಇರುತ್ತಲ್ವಾ? ಬರೀ ವಿಧಾನಸೌಧದ ಹೊಣೆ ಮಾತ್ರ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಇದ್ದಿದ್ದ ಅನ್ನುವಂಥ ಪ್ರಶ್ನೆಗಳನ್ನ ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ. ಸಿಎಂ ಹೇಳಿಕೆಯ ವಿರುದ್ಧ ವಿಪಕ್ಷದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ವೈಫಲ್ಯ ಇಲ್ಲ ಅಂತ ಹೇಳಿದ್ರು ಡಿಸಿಎಂ ಡಿಕೆಶಿ. ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಹೇಳಿದ್ರು ಸಚಿವರು. ಬಿಜೆಪಿಯಿಂದ ಇಂದು ರಾಜ್ಯಪಾಲರಿಗೆ ದೂರನ್ನ ಕೊಡ್ಲಾಗ್ತಾ ಇದೆ. A1, A2, A3 ಇಲ್ಲಿ ಯಾರಾದ್ರೂ ಇದ್ರೆ ಅದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ಅಂತ. ಇನ್ನ ಕಾಲ್ತುಳಿತ ಕೇಸ್ನಲ್ಲಿ ಸರ್ಕಾರ ವಿಪಕ್ಷಗಳ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇರುವಂತದ್ದು. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ಏನಿಲ್ಲ, ಸರ್ಕಾರ ಏನ್ ತಪ್ಪು ಮಾಡದೇ ಇರೋರು ಮುಜುಗರ ಯಾಕಾಗುತ್ತೆ? ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ, ಗೊತ್ತಾಯ್ತಾ? ಸರ್ಕಾರಕ್ಕೆ ಮುಜುಗರ. ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರ? ಕುಂಭಮೇಳದಲ್ಲಿ ಮಾಡಿದವರು ಒಂದು ಸೇತುವೆ ಬಿದ್ದೋಯ್ತು, ಅವತ್ತೇ ಕಟ್ಟಿದ ದಿನನೇ ಇನಾಗ್ರೇಷನ್ ಮಾಡಿದೆ, 100 ಜನ ಸತ್ತೋದ್ರು. ಆಗ ಮಾಡಿದ್ರ? ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟರ್? ಕುಮಾರಸ್ವಾಮಿ ಕೇಳಿದ್ರ? ಬಿಜೆಪಿಯವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡಿ ನನ್ನನ್ನು ಕರೆದ್ರು. ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ, ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದೀವಿ ಸರ್, ನೀವು ಬರಬಹುದು ಅಂತ ಹೇಳಿದ್ರು. ಆಯ್ತು ಮಾಡಿ ಅಂತ. ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಂ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ. ಸ್ಟ್ಯಾಂಪೀಡ್ ಆಗಿದೆ 5:45ಗೆ ಗೊತ್ತಾದ್ದು. ಈ ಘಟನೆ ಸಂಭವಿಸಬಾರ್ದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂ ಕಾನೂನನ್ನ ನೀವು ಗಾಳಿಗೆ ತೂರಿ ಅಲ್ಲಿ ನಿಮ್ಮ ಹೇಳಿದ್ರಿ. ವಿಧಾನಸೌಧದ ಮುಂದೆ ಏನೂ ಆಗಿಲ್ಲ. ವಿಧಾನಸೌಧದ ಮರದ ಮೇಲೆ 25 ಜನ ನಿಂತಿದ್ರು. ಎದುರುಗಡೆ ಇರೋ ಮರದ ಮೇಲೆ 25 ಜನ ಇದ್ರು. ಕಾನೂನದು? ಹೈಕೋರ್ಟು ರಿಸ್ಟ್ರಿಕ್ಟೆಡ್ ಏರಿಯಾ ರೀ. ಹೈಕೋರ್ಟು ಫೈಲ್ಗಳು ಎಂತೆಂಥ ಫೈಲ್ಗಳು ಇರ್ತಾವಲ್ಲಿ, ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಫೈಲ್ಗಳು ಇರ್ತದಲ್ಲಿ ಜಡ್ಜ್ಮೆಂಟ್ ಬರುವಂಥವು. ನೀವು ಹೈಕೋರ್ಟ್ ಮೇಲೆಲ್ಲ ಜನ ಎತ್ತಿ ಓಡಾಡ್ತಾವ್ರೆ ಅಂತಂದ್ರೆ ನಿಮ್ಮ ಸರ್ಕಾರದ ಕಾನೂನು ಎಲ್ಲೋಗಿದೆ? ಸುವ್ಯವಸ್ಥೆ ಎಲ್ಲೋಗಿದೆ? ಇಷ್ಟೆಲ್ಲ ಇದ್ರೂ ಕೂಡ ನಾನೇನು ತಪ್ಪು ಮಾಡಿಲ್ಲ, ನಾನು ಮಾಡಿಲ್ಲ, ನನಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ, ನನಗೆ ಸಂಬಂಧನೇ ಇಲ್ಲ, ಈ ಕಾರ್ಯಕ್ರಮನೇ ನಂದಲ್ಲ ಅಂತ ಹೇಳಿದ್ರೆ ಜನ ನಂಬ್ತಾರ? ಫಸ್ಟ್ ಜನಕ್ಕೆ ಹೇಳಿ. ನಾ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ರಲ್ಲ, ಅದು ವಿಧಾನಸೌಧ ಹತ್ರ ಯಾವುದೇ ತಪ್ಪಾಗಿಲ್ಲ, ಆಗಿದ್ದೆಲ್ಲವೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅಂತ ವಿರೋಧ ಪಕ್ಷದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಾಕಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನೀವು ವಿಧಾನಸೌಧ ಮೆಟ್ಟಿಲಿಗಷ್ಟೇ ಮುಖ್ಯಮಂತ್ರಿನ, ಕರ್ನಾಟಕದ ಮುಖ್ಯಮಂತ್ರಿಯೋ ದಯವಿಟ್ಟು ತಿಳಿಸ್ತೀರಾ ಅಂತ ಪೋಸ್ಟ್ ಅನ್ನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಸೇರಿದಂತೆ ಇನ್ನೂ ಸಾಕಷ್ಟು ಜನ ವಿರೋಧ ಪಕ್ಷ ನಾಯಕರುಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲು ಇಲ್ಲಿ ನೋಡ್ತಾನೆ ಇದ್ದೀವಿ, ಕಾಲ್ತುಳಿತದ ಕಾರಣದಿಂದ ಸರ್ಕಾರದ ಇಮೇಜ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಇದುವರೆಗೂ ಸಾಕಷ್ಟು ಆರೋಪಗಳನ್ನು ಎದುರಿಸ್ತಾನೆ ಬರ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ, ಆದರೆ ಈ ಮಟ್ಟಿಗಿನ ಜನಾಕ್ರೋಶವನ್ನ ಎದುರಿಸಿರಲಿಲ್ಲ. ಫಸ್ಟ್ ಟೈಮ್ ಈವನ್ ಗೋಲ್ ಪೋಸ್ಟ್ ಅನ್ನ ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಗೋಲ್ಗಳನ್ನ ಹೊಡಿತಾ ಮುಖ್ಯಮಂತ್ರಿಗಳು ಕೂಡ ಸೇಫ್ ಆಗುವಂತ ಪ್ರಯತ್ನ. ಮತ್ತು ಒಂದ್ ಕಡೆ ವಿಧಾನಸೌಧದಲ್ಲಿ ಏನಾಗಿಲ್ಲ ಅಲ್ವಾ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿದೆ ಅಂತ ಹೇಳುವ ಮುಖಾಂತರ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಮುಖಾಂತರ. ಪೃಥ್ವಿ, ಪ್ರಕರಣದ ಗಂಭೀರತೆ ತೀವ್ರತೆ ಅಂದ್ರೆ ಗ್ರೇವ್ ಮಿಸ್ಟೇಕ್ ಏನಾಗಿದೆ, ಅದರ ಇಂಟೆನ್ಸಿಟಿ ದೊಡ್ಡದಿರೋ ಕಾರಣಕ್ಕೆ ಇವತ್ತು ನೀವು ಹೇಳಿದಂತೆ ಗೋಲ್
ಪೋಸ್ಟ್ಗಳನ್ನು ಬದಲಾಯಿಸ್ತಾ ಇರುವಂಥದ್ದು. ನೀವು ಮೂಡಾ ಪ್ರಕರಣವನ್ನೇ ತೆಗೆದುಕೊಳ್ಳಿ ಅಥವಾ ಯಾವುದೇ ಮಂತ್ರಿ ಮಹೋದಯರ ವಿರುದ್ಧ ಕೇಳಿಬಂದಂಥ ಭ್ರಷ್ಟಾಚಾರ ಆರೋಪಗಳನ್ನು ತೆಗೆದುಕೊಳ್ಳಿ, ಅದೆಲ್ಲದರಲ್ಲೂ ಕೂಡ ಒಂದು ಕಾಮನ್ ಫ್ಯಾಕ್ಟರ್ ಇರ್ತಿತ್ತು. ಅಂದರೆ ಪಕ್ಷಾತೀತವಾಗಿ ಅಲ್ಲಿಲ್ವಾ ಇಲ್ಲಿಲ್ವಾ ಅಥವಾ ಅವ್ರ ವಿರುದ್ಧ ಬೇಡ, ಅವ್ರ ಪಕ್ಷದಲ್ಲಿ ವರಿಷ್ಠರ ವಿರುದ್ಧ ಇಡಿ ತನಿಖೆಗಳಾಗ್ತಾ ಇಲ್ವಾ, ಸೊ ಜಸ್ಟಿಫಿಕೇಷನ್ಗೆ ಒಂದು ಪ್ರಾಪರ್ ಏನು ದಾರಿಗಳಾದರೂ ಸಿಗ್ತಾ ಇತ್ತು. ವೆರಾಸ್ ಇದು ಜನರ ಸಾವು ನೋವಿನ ಜೊತೆ ಆಟ ಆಡುವಂಥದ್ದು ಇದೆಯಲ್ಲ, ಇದರಲ್ಲಿ ಸರ್ಕಾರದ ಅತಿದೊಡ್ಡ ಬೇಜವಾಬ್ದಾರಿತನ. ಅಫ್ಕೋರ್ಸ್ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಮತ್ತು ಏನು ಇಂಟರ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇಲಾಖೆಗಳ ಸಮನ್ವಯತೆ ಕೊರತೆ ಎಲ್ಲವೂ ಇದ್ದರೂ ಕೂಡ ಅದೆಲ್ಲದರ ಹೊರತಾಗಿಯೂ ಕೂಡ ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ, ಮುತ್ಸದ್ದಿ ನಾಯಕನಾಗಿ, ಹಿರಿಯ ನಾಯಕನಾಗಿ ಹಲವಾರು ಏನು ಪ್ರತಿಪಕ್ಷದಲ್ಲಿದ್ದಾಗ ಸರ್ಕಾರದ ವಿರುದ್ಧ ಇಂತಹ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ, ಇದೇ ಎಕ್ಸಾಕ್ಟ್ ಅಂತ ಹೇಳ್ತಾ ಇಲ್ಲ, ಇಂತಹ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಇವರು ಪ್ರತಿಪಕ್ಷಗಳನ್ನು ಪ್ರಶ್ನೆ ಮಾಡ್ತಾ ಇದ್ರು, ಅದೇ ಇವತ್ತೇ ಅವರೇ ಪ್ರತಿಪಕ್ಷ ನಾಯಕರಾದರೆ ಯಾವ ರೀತಿ BJPಯನ್ನು ಕಾಡ್ತಾ ಇದ್ರು, ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಸಿದ್ದರಾಮಯ್ಯ ಅವರ ಒಂದು ಬಾಯಿಂದ ಇಂಥ ಸಮರ್ಥನೀಯ ಹೇಳಿಕೆಗಳನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನೀವು ಬೆಳಗ್ಗೆದ್ದು ಈ ಕಳೆದ ಒಂದು ವಾರದಿಂದ ಯಾವ ಒಂದು ಪಾರ್ಕಿಗೆ ಹೋಗಿ, ಯಾವುದು ಟೀ ಅಂಗಡಿಗೆ ಹೋಗಿ, ಯಾವುದು ಬಸ್ ಸ್ಟಾಪಲ್ಲಿ ಹೋಗಿ ಜನ ತುಪ್ಪಕ್ಕೆ ಅಂತ ಹುಗಿತಾ ಇದ್ದಾರೆ. ಅಂದರೆ ಸಮಸ್ಯೆಗಳಾಗಬಾರ್ದು ಅಂತಲ್ಲ. ಈಗ ನೋಡಿ, ನೆನೆ MB ಪಾಟೀಲ್ ಅಥವಾ ಬೇರೆ ಬೇರೆ ಸಚಿವರುಗಳು ಮಾತನಾಡ್ತಾ ಇದ್ರು, ಪ್ರವಾಹ ಪರಿಸ್ಥಿತಿ ರೀತಿಯಾಗಿ ಹೋಗ್ಬಿಟ್ಟಿದೆ, ಇದು ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು. ಓಕೆ, ಅಂಥ ಒಂದು ಹೇಳಿಕೆಗಳನ್ನಾದರೂ ನೋಡೋಣ. ಆದರೆ ಇವರು ಯಾವ ರೀತಿ ನಮ್ಮದೇನೋ ತಪ್ಪೇ ಇಲ್ಲ ಅನ್ನೋಂಥ ಹೇಳಿಕೆಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ಯಾರಿಗಾದರೂ ಕೂಡ ಒಂದು ರೀತಿ ಶೇಮ್ ಅನ್ನೋ ರೀತಿ ಅನಿಸುತ್ತೆ. ಏನು ಈ ರೀತಿ ಮಾತನಾಡ್ತಾರಲ್ಲ ಒಬ್ಬ ಜವಾಬ್ದಾರಿಯುತ ಹಿರಿಯ ನಾಯಕ ಅನ್ನುವಂಥ ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಮತ್ತು ಹೈಕಮಾಂಡ್ ಮುಂದೆಯೂ ಕೂಡ ಇರುವಂಥದ್ದು ಅದೇ. ಅಂದರೆ ಇಷ್ಟು ದಿವಸ ಆರೋಪಗಳು ಬೇರೆ ಬೇರೆ ನರೇಟಿವ್ ಬಿಲ್ಡ್ ಮಾಡುವಂಥದ್ದು BJP ಕಡೆಯಿಂದ, ಅದಕ್ಕೆ ಇವರು ಕೌಂಟರ್ ನರೇಟಿವ್ನ ಸ್ಟ್ರಾಂಗಾಗಿ ಕೊಡುವಂಥದ್ದು ಎಲ್ಲವೂ ಕೂಡ ನಡ್ಕೊಂಡೇ ಬಂದಿತ್ತು. ಮತ್ತು ಒಂದು ಪ್ರಬಲ ಪ್ರತಿಪಕ್ಷವಾಗಿ BJPಯ ಪಾತ್ರ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಳೆದ ಏನು 2 ವರ್ಷ, 1.25 ವರ್ಷದಲ್ಲಿ ಏನಿತ್ತು ಅದು ಕಾಣಿಸ್ತಾ ಇರಲಿಲ್ಲ. ಸೊ ಹೀಗಾಗಿ ಒಂದು ಬ್ರೇತಿಂಗ್ ಸ್ಪೇಸಲ್ಲಿ ಏನೇ ಒಂದು ಆರೋಪಗಳು ಬಂದರೂ ಕೂಡ, ಕಂಟಕಗಳು ಬಂದರೂ ಕೂಡ ಆರಾಮಾಗಿ ಸಲೀಸಾಗಿ ನುಗ್ಕೊಂಡು ಹೋಗ್ತಾ ಇದ್ರು. ಆದರೆ ಇದು ಜನರ ಮುಂದೆ ಬೆತ್ತಲಾಗಿರುವಂಥ ಪ್ರಕರಣ ಆಗಿರೋದ್ರಿಂದ ಮತ್ತು ಕಣ್ಣಿಗೆ ರಾಚ್ತಾ ಇರೋದ್ರಿಂದ, ಬಾಕಿದೆಲ್ಲ ಆದರೆ ಓಕೆ, ನೀವು ಲಂಚ ತಗೊಂಡ್ರ, ಸೈಟ್ ತಗೊಂಡ್ರ, ಮತ್ತೊಂದೇನೋ ಮಾಡಿದ್ರ, ಅಥವಾ ಅಬಕಾರಿ ಇಲಾಖೆಯಲ್ಲಿ ಮತ್ತೊಂದಾಯ್ತಾ, ಶಿಕ್ಷಣ ಇಲಾಖೆಯಲ್ಲಿ ಮತ್ತೊಂದಾಯ್ತಾ, ಇನ್ಯಾವ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ನಿಜವಾಗ್ಲೂ ಗೋಲ್ಮಾಲ್ ಆಗಿದೆ ಆಗಿಲ್ವಾ, ಅದಕ್ಕೆಲ್ಲ ತನಿಖೆಗಳಾಗಬೇಕು, ಸೂಕ್ತ ದಾಖಲಾತಿಗಳು ಬೇಕು, ಅಥವಾ ಅದಕ್ಕೆ ಕೋರ್ಟ್ರಿ ದೊಡ್ಡ ಮಟ್ಟದ ವಾದ ಪ್ರತಿವಾದಗಳಾಗಿ ಕನ್ವಿಕ್ಷನ್ ಆಗಬೇಕು. ವೇರಾಸ್ ಇದು ಕಣ್ಣಿಗೆ ಕಾಣುವಂಥ ಪಬ್ಲಿಕ್ ಕನ್ವಿಕ್ಷನ್. ಇದರಲ್ಲಿ ಅಕ್ವಿಟಲ್ ಆಗ್ತೀವಿ ಅಂತ ಪೊಲಿಟಿಕಲ್ ನರೇಟಿವ್ನ ಬಿಲ್ಡ್ ಮಾಡ್ಕೊಬೋದೇ ಹೊರತು ಅಕ್ವಿಟಲ್ ಆಗಬೇಕು ಅನ್ನೋ ಕಾರಣಕ್ಕೆ ಅದು ಕಡೆಗೂ ಕೂಡ ಪೊಲಿಟಿಕಲ್ ಅಕ್ವಿಟಲ್ ಆಗುತ್ತೆ. ವೇರಾಸ್ ನೀವು ಜನರ ಮುಂದೆ ರಾಚ್ತಾ ಇರೋದ್ರಿಂದ ಜನರೇ ಬಾಯಿ ಬಂದಂಗೆ ಹೋಗಿತಾ ಇದ್ದಾರೆ. ಸೊ ಈ ಹಿನ್ನೆಲೆ ಹೈಕಮಾಂಡ್ಗೆ ದೊಡ್ಡ ತಲೆಬಿಸಿ ಆಗಿದೆ. ಈ ಪಕ್ಕದಲ್ಲಿರುವಂಥ ತೆಲಂಗಾಣದಲ್ಲಿ ಸಂಪುಟ ವಿಸ್ತರಣೆ ಆಗಿತ್ತು, ಅಲ್ಲೂ ಒಂದು 3 ಜನ ಹೊಸದಾಗಿ ಅಡಿಷನಲ್ ಆಗಿ ಸೇರಿಸಿದ್ರು. ಅಷ್ಟೆಲ್ಲದರ ನಡುವೆ ಇಲ್ಲಿ ಇಷ್ಟ ಒತ್ತಡಗಳಿದ್ರೂ ಕೂಡ, ಜಾಸ್ತಿ ಹಿರಿಯರು ಕಿರಿಯರು ಎರಡರ ನಡುವೆನೂ ಕೂಡ ಒತ್ತಡ ಇದ್ದರೂ ಕೂಡ, ಮತ್ತು ಹೊಸದಾಗಿ ಬರಬೇಕು ಅಂತ ಇರೋರು, ನಿಷ್ಕ್ರಿಯ ಸಚಿವರಿದ್ದಾರೆ ಅಂತ ಇರೋರು, ಇದೆಲ್ಲದರ ನಡುವೆ ತಡ್ಕೊಂಡಿತ್ತು ಹೈಕಮಾಂಡ್. ಯಾಕಂದರೆ ಇಲ್ಲಿ ಒಂದು ಕೈ ಹಾಕಿದ್ರೆ ಮತ್ತೊಂದಾಗುತ್ತೆ ಅನ್ನೋ ಒಂದು ಪರಿಸ್ಥಿತಿಯ ಗಂಭೀರತೆ ಅರಿವಿದ್ದಿದ್ದರಿಂದ, ಯಾಕಂದರೆ ಇಲ್ಲಿ ಪ್ಲೇಯರು ಕೂಡ ಆಗಿರೋದ್ರಿಂದ, ಖರ್ಗೆ ಅವರು ಬರೀ ರೆಫ್ರಿ ಅಷ್ಟೇ ಆಗಿಲ್ಲದೆ ಇದ್ದಿದ್ದರಿಂದ ಅವ್ರಿಗೆಲ್ಲವೂ ಕೂಡ ಗೊತ್ತಿತ್ತಿಲ್ಲ. ಆ ಕಾರಣಕ್ಕೆ ಸುಮ್ಮನಿದ್ರು. ಬೇರೆ ಇದು ಹಿಂಗೆ ಹೋಗ್ತಾ ಇದ್ರೆ ಈಗಲೇ ಅನ್ಪಾಪ್ಯುಲರ್ ಆಗಿದೆ. ಗ್ಯಾರಂಟಿ ವಿಚಾರದಲ್ಲೂ ಕೂಡ ಕೆಲವು ವಿರೋಧಾಭಾಸ ಹೇಳಿಕೆಗಳ ನಡುವೆ ಇನ್ನೂ 2-3 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ, ಗೃಹ ಜ್ಯೋತಿದು ಒಂದಷ್ಟು ವೇರಿಯೇಷನ್ ಆಗಿದೆ, ಲಿಮಿಟ್ಸು ಮತ್ತೊಂದೆಲ್ಲ ಕ್ಯಾಪು, ಈಗ ಹಲವಾರು ಜನರ ಒಂದು ಆಕ್ರೋಶದ ನಡುವೆ ಈ ಒಂದು ದೊಡ್ಡ ಪ್ರಕರಣ ಇದೆಯಲ್ಲ, BJP ಸರಿಯಾಗಿ ಬಳಸ್ಕೋತಾ ಇಲ್ಲ. ಒಂದು ಮೀಡಿಯಾ ಆಪ್ಟಿಕ್ಸ್ಗೋಸ್ಕರ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದೆ, ಅಲ್ಲಲ್ಲಿ ಒಂದು ರಾಜ್ಯಪಾಲರಿಗೆ ದೂರು ಕೊಡೋದಿರ್ಬೋದು, ಅಥವಾ ಟಚ್ ಆ್ಯಂಡ್ ಗೋ ಥರ, ಹಿಟ್ ಆ್ಯಂಡ್ ಗೋ ಥರ ಮಾಡ್ತಾ ಇದೆ. ಬಿಟ್ಟರೆ ಜನರ ನಡುವೆ ಆಕ್ರೋಶ ಇರೋದ್ರಿಂದ ವರಿಷ್ಠರಿಗೂ ಕೂಡ ದೊಡ್ಡ ತಲೆಬಿಸಿ ಆಗಿದೆ. ಮತ್ತು ಸಪ್ರೇಟಾಗಿ ಅವರು ಕೂಡ ಇನ್ಫಾರ್ಮೇಷನ್ನ ತಗೊಂಡಿರ್ತಾರೆ ಮತ್ತು ರಿಪೋರ್ಟ್ಸನ್ನು ಗ್ಯಾದರ್ ಮಾಡಿರ್ತಾರೆ. ಬೇರೆ ಹಿರಿಯ ಸಚಿವರುಗಳು ಅದ್ರ ಬಗ್ಗೆ ಅಭಿಪ್ರಾಯವನ್ನು ಕೊಟ್ಟಿರ್ತಾರೆ. CM ಒಂದು ದಿಕ್ಕು, DCM ಒಂದು ದಿಕ್ಕು, ಮತ್ತು ಕ್ರೆಡಿಟ್ ವಾರ್ಗೋಸ್ಕರ ಯಾವ ರೀತಿ ನಡೀತಾ ಇದೆ, ಇವರು ಇಲ್ಲಿ ಆಯೋಜನೆ ಮಾಡ್ತಾರೆ, ಅವ್ರು ಅಲ್ಲಿ ಓಡೋಗ್ತಾರೆ. ಸೊ ಪರಸ್ಪರ ಎರಡೂ ಬಣಗಳ ನಡುವೆ ಇರುವಂಥ ಹಿರಿಯ ಸಚಿವರೇನಿದ್ದಾರೆ ಅಥವಾ ಎರಡೂ ಕಡೆಯಿಂದನೂ ಕೂಡ ರಿಪೋರ್ಟ್ಸ್ ಹೋಗಿರೋದ್ರಿಂದ ಒಂದು ನ್ಯೂಟ್ರಲ್ ಆಗಿ ಒಂದು ಮೆಸೇಜನ್ನು ಕೊಡಲೇಬೇಕಾಗಿದೆ. ಆ ಒತ್ತಡದಲ್ಲಿ ಹೈಕಮಾಂಡ್ ಇರೋದ್ರಿಂದ ಜನರ ನಡುವೆ ಇರುವಂಥ ಏಕೈಕ ದೊಡ್ಡ ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ, ಅದನ್ನು ಬಿಟ್ಟರೆ ತೆಲಂಗಾಣ ಇದೆ. ಸೊ ಈ ಒಂದು ಸರ್ಕಾರದ ಇಮೇಜನ್ನು ಉಳಿಸ್ಕೊಂಡಂಥ ಮಾತ್ರದಲ್ಲಿ ಸೆಂಟ್ರಲಲ್ಲಿ ಬೇರೆ ಪ್ರಶ್ನೆ ಮಾಡ್ಬೋದು ಅವರು ಮೋದಿ ಸರ್ಕಾರನ, ಅಥವಾ ಬೇರೆ ರಾಜ್ಯಗಳಲ್ಲಿ ರಾಜಕೀಯವನ್ನು ಮಾಡ್ಬೋದು. ಎಲ್ಲದಕ್ಕೂ ಕೂಡ ಈ ಸರ್ಕಾರದ ಇಂಪಾರ್ಟೆನ್ಸ್ ದೊಡ್ಡದಿರೋದ್ರಿಂದ ಒಂದು ಸರ್ಜರಿಯನ್ನು ಕೂಡ ಮಾಡಿ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದು, ಮತ್ತು CM DCMಗೆ ಒಂದು ಕ್ವಿಕ್ ಒಂದು ಟಫ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಗಮನ ಕೊಡಿ ಹೊರತು ನೀವು ಮೀಡಿಯಾ ಆಪ್ಟಿಕ್ಸ್ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಗಮನ ಕೊಡಬೇಡಿ. ಮತ್ತು ಪರಸ್ಪರ ನೀವು ಎಷ್ಟೇ 2 ವರ್ಷದಿಂದ ಹೇಳ್ತಾ ಬಂದಿದ್ರು ಕೂಡ ಪರಸ್ಪರ ಪೈಪೋಟಿಗೆ ಇಳಿಬೇಡಿ ಅಂತ ಹೇಳಿದ್ರು ಕೂಡ ಅವರು ಸ್ವತಃ ರಾಜಕೀಯ ಮಾಡ್ತಿರೋದ್ರಿಂದ ಕಷ್ಟ ಆಗಿದೆ, ಮಾಡೇ ಮಾಡ್ತಾ ಇದ್ದಾರೆ. ಸೊ ಈಗಲಾದರೂ ಒಂದು ಫುಲ್ ಸ್ಟಾಪ್ ಇಡಬೇಕು, ಪ್ರತ್ಯಕ್ಷವಾಗಿ ಜನರ ಮುಂದೆ ಬೆತ್ತಲಾಗಬೇಡಿ ಅನ್ನುವಂಥ ಒಂದು ಮೆಸೇಜನ್ನು ಕೊಡೋದಕ್ಕೆ ಈ ಒಂದು ಸಮಯವನ್ನು ಸೂಕ್ತವಾಗಿ ಬಳಸ್ಕೊತಾ ಇದೆ ಹೈಕಮಾಂಡ್. ಪಟೇಲಲ್ಲಿ ಟ್ಯಾಕಲ್ ಮಾಡೋ ಲೆವೆಲ್ ಯಾವ ರೀತಿಯಾಗಿದೆ, ಯಾವ ಲೆವೆಲ್ಗೆ ಇವರು ಮತ್ತಷ್ಟು ಜನಾಕ್ರೋಶವನ್ನು ಎದುರಿಸುವಂಥ ಇವರೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಸರ್, ಯಾಕೆ ಇಷ್ಟೊಂದು ತಪ್ಪಾಯಿತು ಅಂತ ಕೇಳಿದ್ರೆ ಮಹಾಕುಂಭಮೇಳದಲ್ಲಿ ಆಗಿಲ್ವಾ,
ಅಲ್ಲಿ ಫ್ಲೈಓವರ್ ಬಿದ್ದು 170 ಜನ ಸತ್ತಿಲ್ವಾ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಅಂದರೆ ಈ ಹಿಂದೆ ಯಾವ ರೀತಿಯಾಗಿ ದಕ್ಷವಾಗಿ ಆಡಳಿತವನ್ನು ನಡೆಸಿದ್ರು, ಆದರೆ ಈ ಬಾರಿ ಹೆಂಗಾಗಿದೆ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಗೋಲ್ ಪೋಸ್ಟ್ಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 345 ಒಂದು ಹೆಣ ಬೀಳುತ್ತೆ, ನನಗೆ 5:45 ಆದರೂ ಕೂಡ ಅದ್ರ ಸುದ್ದಿ ಗೊತ್ತಾಗಿಲ್ಲ, ಮಾಧ್ಯಮಕ್ಕೆ ಮುಂಚೆ ಯಾರಿಗಾದ್ರೂ ಇನ್ಫಾರ್ಮೇಷನ್ ಹೋಗಬೇಕು ಅಂದರೆ ಅದು ರಾಜ್ಯದ ಮುಖ್ಯಮಂತ್ರಿಗೆ ಆ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ ಅಂದರೆ ಯಾವ ರೀತಿಯಾದಂಥ ಆಡಳಿತ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಅಂತ. ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಸ್ವಪ್ರತಿಷ್ಠೆ, ಶೀತಲ ಸಮರ, ಮುಸುಕಿನ ಗುದ್ದಾಟ ಒಂದು ಕಡೆ ನಡೀತಾ ಇದ್ದಂದು. ಸರ್ಕಾರದ ಭ್ರಷ್ಟಾಚಾರ, ಪ್ರಮುಖ ಸಚಿವರು ಸೇರಿದಂತೆ ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ, ನಿಮಗೆ ಗೊತ್ತಿರಲಿ IT ED ಇದಾವ ಇಲ್ಲ ಅಂತೇಳಿ ಚರ್ಚೆ ಆಗ್ತಿದೆ. ಸಂಜೆ 6 ಗಂಟೆ ನಂತರ ಅನೇಕ ಮಂತ್ರಿಗಳ ಮೇಲೆ, ಅನೇಕ ಪ್ರಮುಖ ಸಚಿವರುಗಳ ಮನೆಗಳಲ್ಲಿ ನೇರವಾಗಿ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಲಾಜಿಲ್ಲ. ಈ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ಏನು ಈ ಥರ ಭ್ರಷ್ಟಾಚಾರ ವ್ಯವಸ್ಥೆ ಆಗ್ತಿರ್ತಕ್ಕಂಥ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪ್ರಮುಖ ಸಂಪನ್ಮೂಲ ಕೇಂದ್ರ, ಅದು ಬ್ಯಾಂಕ್ ಇದ್ದಂಗೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯ ಪರವಾಗೂ ಇರೋಂಗಿಲ್ಲ, ಡಿ ಕೆ ಶಿವಕುಮಾರ್ ವಿರುದ್ಧವಾಗೂ ಇರೋಂಗಿಲ್ಲ. ಹೈಕಮಾಂಡ್ಗೆ ಧರ್ಮ ಸಂಕಷ್ಟ ಆಯಿತು. ಈ ಧರ್ಮ ಸಂಕಷ್ಟದಲ್ಲಿ ಈ ಕಾಳತುಳಿತ ಪ್ರಕರಣ ಹೈಕಮಾಂಡ್ಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ಕಂಟ್ರೋಲ್ ತೆಗೆದುಕೊಳ್ಳಲಿಕ್ಕೆ ಒಂದು ಅಸ್ತ್ರ ಸಿಕ್ಕಂತಾಯಿತು. ಅದೇ ಕಾರಣಕ್ಕಾಗಿ ಸ್ವತಃ ಖುದ್ದು ರಾಹುಲ್ ಗಾಂಧಿ ಅವರು ಕೆ.ಸಿ. ವೇಣುಗೋಪಾಲ್ ಮುಖಾಂತರ ಸುರ್ಜೇವಾಲಾಗೆ ತಿಳಿಸಿ ಇಬ್ಬರು ಬರಬೇಕಂತೇಳಿ ಸೂಚನೆ ಕೊಟ್ಟಿರುವಂಥದ್ದು. ನಾವು ಈಗ ಮೀಟಿಂಗು ನಡೀತಿರ್ತಕ್ಕಂಥದ್ದು. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಅವರಿಗೆ ಡಿ ಕೆ ಶಿವಕುಮಾರ್ ಬೇಕು, ಸಿದ್ದರಾಮಯ್ಯ ಬೇಕು. ನಾನು ನಿಮಗೆ ಹೇಳಿದೆ, ಸಂಪನ್ಮೂಲ ಕೇಂದ್ರ ಇದು ಕರ್ನಾಟಕ ಇದೆಲ್ಲ, ಅವರೆಲ್ಲ ಚುನಾವಣೆಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಸಂಪನ್ಮೂಲ ಕೇಂದ್ರ. ಅಫ್ಕೋರ್ಸ್ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮತ್ತು JDSನ ಅನೇಕ ನಾಯಕರು ಹೇಳ್ತಕ್ಕಂಥದ್ದು, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗೆ ATM ಅಂತ ಎನಿ ಟೈಮ್ ಮನಿ ಒದಗಿಸ್ತಕ್ಕಂಥ ಒಂದು ATM ಮೆಷಿನ್ ಇದ್ದಂಗೆ ಅಂತ ನೇರವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಅದು ಸುಳ್ಳು ಅಲ್ಲ, ಸತ್ಯ ಅಲ್ಲ ಅನ್ನೋದು ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಪ್ರೆಸೆಂಟ್ ಚರ್ಚೆ ಆಗ್ತಿರ್ತಕ್ಕಂಥದ್ದು ಕರ್ನಾಟಕ ಕಾಂಗ್ರೆಸ್ ಅನೇಕ ನಾಯಕರು ಮತ್ತು ರಾಜಕೀಯ ವಲಯದಲ್ಲಿ ಬಹುಶಃ ಈ ಸಭೆ ಇವತ್ತು ಕ್ರೂಷಿಯಲ್ ಮೀಟಿಂಗ್ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇಬ್ಬರನ್ನೂ ಕಂಟ್ರೋಲ್ ತೆಗೆದುಕೊಳ್ಬೇಕು. ಕಂಟ್ರೋಲ್ ತೆಗೆದುಕೊಳ್ಳಕ್ಕೆ ರಾಹುಲ್ ಗಾಂಧಿಗೆ ಈಗ ಒಂದು ದೊಡ್ಡ ಅಸ್ತ್ರ ಸಿಕ್ಕಿರ್ತಕ್ಕಂಥದ್ದು. ಇನ್ನೊಂದು ಚರ್ಚೆ ಅಂತ ಹೇಳಿದರೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ ಡೆಡ್ಲೈನ್ ಕೊಡ್ಬೋದು, ಅಧಿಕಾರದ ಡೆಡ್ಲೈನ್ ಕೊಡೋ ಸಾಧ್ಯತೆ ಇದೆ. ಆಫ್ಟರ್ ನವಂಬರ್ ಜನವರಿ ನಾವು ಹೇಳ್ದಂಥವ್ರಿಗೆ ಬಿಟ್ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೊಂದು ಅವಕಾಶ. ಮತ್ತು ಘಟನೆಗೆ ಯಾರೆಲ್ಲ ಕಾರಣ ಆಗಿದ್ರೆ ಏನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಗರಾಭಿವೃದ್ಧಿ ಖಾತೆ ವಿಚಾರದಲ್ಲಿ ಹಲವಾರು ಕಾಂಟ್ರವರ್ಸಿ ಆಗ್ತಿರ್ತಕ್ಕಂಥದ್ದು, ನಗರದ ವಿಚಾರದಲ್ಲಿ ಭಾಳಷ್ಟು ಕಾಂಟ್ರವರ್ಸಿ ಆಗ್ತಿರ್ತಕ್ಕಂಥದ್ದು. ಮತ್ತು ಮೊನ್ನೆ ನಡೆದ ಬೆಂಗಳೂರು ಘಟನೆಯಲ್ಲಿ ಕೂಡ ಅವ್ರ ಮೇಲೆ ನೇರ ಹೊಣೆಯನ್ನು ಏನು ವಿಪಕ್ಷಗಳು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಖಾತೆ ಬದಲಾವಣೆ ಮಾಡುವಂಥದ್ದು, ಗೃಹ ಸಚಿವರ ಖಾತೆ ಬದಲಾವಣೆ ಮಾಡುವಂಥದ್ದು, ಅದ್ರ ಖಾತೆಗಳ ಅದಲು ಬದಲು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಪರಮೇಶ್ವರ್ ಕಂದಾಯ ಕೊಡುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಇಂಧನ ಮತ್ತೆ ಯಾವುದು ಕೊಟ್ಟು ನಗರಾಭಿವೃದ್ಧಿಯನ್ನು ಕೃಷ್ಣ ಬೈರೇಗೌಡ ಅಥವಾ ಇನ್ಯಾರು ರಾಮಲಿಂಗಾರೆಡ್ಡಿ ಅಂತವರಿಗೆ ಕೊಡುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಂಪುಟ ಪುನರಚನೆಯನ್ನು ಈ ಸಂದರ್ಭದಲ್ಲಿ ಮಾಡೋದ್ರಿಂದ ಇದೇ ಸಂದರ್ಭದಲ್ಲಿ ಒಂದು 15 ಜನ ಕಿತ್ತಾಕ್ಬೋದು. ಅದು ಡಿ ಕೆ ಶಿವಕುಮಾರ್ ಕಡೆಗೆ ಪರವಾಗಿರ್ತಕ್ಕಂಥವ್ರು ಮತ್ತು ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥವ್ರು ಒಂದು 15 ಜನ ಕಿತ್ತಾಕಿ ಹೊಸಬ್ರು ತೆಗೆದುಕೊಂಡು ಒಂದು ಕರ್ನಾಟಕಕ್ಕೆ ಒಂದು ಹೊಸ ಮೆಸೇಜನ್ನು ಕೊಡಲಿಕ್ಕೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಅಟೆನ್ಷನ್ ಡೈವರ್ಟ್ ಮಾಡೋಕ್ಕೆ ಜಾತಿ ಗಣತಿಯನ್ನು ಮತ್ತೆ 19 ತಾರೀಕು ನಡೀತಕ್ಕಂಥ ಸಂಪುಟ ಸಭೆ ನಂದಿ ಬೆಟ್ಟದಲ್ಲಿ ನಡೀತಕ್ಕ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ತಿರ್ತಕ್ಕಂಥ ಬಿಕಾಸ್ ಆಫ್ RCB ಕಪ್ಪು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತು KPCC ಇಮೇಜನ್ನು ಡ್ಯಾಮೇಜ್ ಮಾಡಿದಲ್ಲ ಅಲ್ಲದೆ, ಒಂದು ವೇಳೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆದರೆ, ಬೆಂಗಳೂರು BBMP ಚುನಾವಣೆ ನಡೆದರೆ ಕಾಂಗ್ರೆಸ್ಸು ಸೋತು ಸುಣ್ಣಾಗುತ್ತೆ. ಅಂದರೆ ಜನರಲ್ಲಿ ಆ್ಯಂಟಿ ಇನ್ಕಂಬೆನ್ಸ್ ಬಂದಿರತಕ್ಕಂಥದ್ದು. ಅಂದರೆ ಇವರ ಆಡಳಿತ ವೈಖರಿ, ಇವರ ಈ RCB ಕಪ್ ವಿಚಾರದಲ್ಲಿ ಸರ್ಕಾರ ನಡೆದುಕೊಂಡ ರೀತಿ, 11 ಜನರ ಸಾವುಗಳು ಮತ್ತು ಸರ್ಕಾರದ ಪ್ರತಿದಿನದ ಸ್ಟೇಟ್ಮೆಂಟ್ಗಳು, ಸರ್ಕಾರದ ಸ್ಟ್ರಾಟಜಿಗಳು ಇವೆಲ್ಲವೂ ಕೂಡ ಜನರನ್ನು ರೋಸತ್ತು ಹೋಗಿರ್ತಕ್ಕಂಥದ್ದು, ಆಡಳಿತ ವಿರೋಧಿ ಅಲೆ ಇರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಪ್ಯಾಚಪ್ ಮಾಡಲಿಕ್ಕೆ ಈಗ ರಾಹುಲ್ ಗಾಂಧಿ ಅವರು ಇದೀಗ ಸಭೆಯನ್ನು ನಡೆಸ್ತಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ CM ಮತ್ತು DCMಗೆ ಬಹುಶಃ ತರಾಟೆಗೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತೆಲ್ಲ ಕೂಡ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಕರ್ನಾಟಕದ ಅಷ್ಟು ಬೆಳವಣಿಗೆಗಳು ರಾಹುಲ್ ಗಾಂಧಿ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಯಾವ ಮಂತ್ರಿ ಎಷ್ಟು ಡೀಲ್ ಮಾಡ್ತಾನೆ, ಬೆಂಗಳೂರಿಂದ ಹಿಡಿದು ಗ್ರಾಮ ಪಂಚಾಯತ್ವರೆಗೆ ಯಾವ್ಯಾವ ಮಂತ್ರಿಗಳು ಎಷ್ಟೆಷ್ಟು ಕಮಿಷನ್ ತೆಗೆದುಕೊಳ್ತಾರೆ, ಈ ಸರ್ಕಾರ ಕಮಿಷನ್ ಸರ್ಕಾರ ಆಗಿದೆ ಅಂತೇಳಿ ಸ್ವತಃ ರಾಹುಲ್ ಗಾಂಧಿ ಗೊತ್ತು. ಆದರೆ ರಾಹುಲ್ ಗಾಂಧಿಯವರಿಗೆ ವಾಯ್ಸ್ಲೆಸ್. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಆರೋಪ ಮಾಡುವಂತೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಹೈಕಮಾಂಡ್ಗೆ ATM ಇದ್ದಂತೆ. ಹಾಗಾಗಿ ರಾಹುಲ್ ಗಾಂಧಿ ಒಂಥರ ಗೊತ್ತಿದ್ದು ಕೂಡ ಎಲ್ಲೊಂದು ಕಡೆ ಗಾಂಧೀಜಿಯವರು ಹೇಳ್ತಾರಲ್ಲ 3 ಮಂಗಗಳ ಥರ ಗೊತ್ತಿದ್ದು ಕೂಡ ಕಿವಿ ಕಣ್ಣು ಬಾಯಿ ಮುಚ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಪರೋಕ್ಷವಾಗಿ ರಾಹುಲ್ ಗಾಂಧಿಯವರ ಭ್ರಷ್ಟಾಚಾರಕ್ಕೆ ಕೆಲವೊಂದು ಕಡೆ ನೀರೇರಿದಂಗಿದು. ಎಲ್ಲ ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಸಚಿವರ ಓಪನ್ ಆಗಿ ಜನರ ಹತ್ರ ಆಫರ್ ಮಾಡ್ತಕ್ಕಂಥದ್ದು, ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಮಾಡ್ಕೊಳ್ತಕ್ಕಂಥದ್ದು, ಈ ಥರ ಓಪನ್ ಬೆದರಿಕೆ ಮುಖಾಂತರ ಹಣ ವಸೂಲಿ ಮಾಡ್ತಿದ್ದಾರಲ್ಲ, ಈ ಭ್ರಷ್ಟಾಚಾರ ವ್ಯವಸ್ಥೆ ರಾಹುಲ್ ಗಾಂಧಿಗೆ ಗೊತ್ತು. ಆ ಮುಖಾಂತರ ಭ್ರಷ್ಟಾಚಾರ ವ್ಯವಸ್ಥೆ ಗೊತ್ತಿದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ
ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಮಂತ್ರಿಗಳಿಂದ ಅನುಕೂಲ ಆಗ್ತಿದೆ ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಿರ್ತಕ್ಕಂಥದ್ದು. ಒಟ್ಟಾರೆ ಈ ಸರ್ಕಾರ ಜನವಿರೋಧಿ ಸರ್ಕಾರ ಆಗಿರ್ತಕ್ಕಂಥದ್ದು. ಜನರ ಪರವಾಗಿ ಕೆಲಸ ಮಾಡೋ ಬದಲು ಎಲ್ಲ ಒಂದು ಕಡೆ ನೋಡಿ, ಗ್ಯಾರಂಟಿ ದುಡ್ಡು ಬಂದಿಲ್ಲ ಅಂತಾರೆ 3 ತಿಂಗಳು 4 ತಿಂಗಳು. RCBದು ವಿಧಾನಸೌಧದ ಖರ್ಚು ಎಷ್ಟು ಗೊತ್ತು? 15 ಕೋಟಿ ಅಂತ ಏನು ಖರ್ಚು ಮಾಡಿದ್ರು ನಿಮಗೆ ಗೊತ್ತಿರಲಿ. ಇವತ್ತು DNA ಅಂತ ಒಂದು ಎಂಟರ್ಟೈನ್ಮೆಂಟ್ ಸಂಸ್ಥೆ ಇದೆ. ಆ ಸಂಸ್ಥೆ ಒಬ್ಬರು ಬೇಕಾದಂಥ ಸರ್ಕಾರದ IAS ಅಧಿಕಾರಿಗೆ ಸಂಬಂಧಿಕರದಾಗಿರ್ತಕ್ಕಂಥದ್ದು ಮತ್ತು ಅದರಲ್ಲೂ ಕೂಡ ಕಮಿಷನ್ ಹೊಡೆಯುವ ತಂತ್ರ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಬರೀ IPS ಟಾರ್ಗೆಟ್ ಮಾಡಿದಾರಲ್ಲ, ಇದರ ಹಿಂದೆ IAS ಇರ್ತಕ್ಕಂಥದ್ದು, ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸರ್ಕಾರ ಎಲ್ಲ ಒಂದು ಕಡೆ ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಬದ್ಧತೆ ಇದ್ದರೆ, ನಿಜವಾದ ಜನರ ಪರವಾಗಿದ್ದರೆ ಇಡೀ ಪ್ರಕರಣವನ್ನು ಏನು ಸತ್ಯಾಸತ್ಯತೆಯನ್ನು ಹೊರಗೆ ಬಯಲು ತರಬೇಕಾಗಿದೆ. ಮತ್ತು ಹೈಕಮಾಂಡ್ಗೆ ನಿಜವಾಗ್ಲೂ ಕೂಡ ಕರ್ನಾಟಕ ಜನರ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ, ಎಲ್ಲ ಒಂದು ಕಡೆ ಮೋದಿ ಏನು ಬೈತಾರೆ, ಅಮಿತ್ ಶಾ ಬೈತಾರೆ, ನಿಜವಾಗ್ಲೂ ಕರ್ನಾಟಕದ ಕಾಲ್ತುಳಿತ ಪ್ರಕರಣದ ಬಗ್ಗೆ ಅವ್ರಿಗೆ ಏನಾದ್ರು ಅನುಕಂಪ ಇದ್ರೆ, ಕಾಲ್ತುಳಿತ ಕಪ್ಚುಕ್ಕೆ ಸಂಪುಟ ಪುನಾರಚನೆ ಜೊತೆಗೆ ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡರ ಭೇಟಿ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷ ಹುದ್ದೆಯೇ ಮತ್ತೊಂದು ಸುತ್ತಿನ ದೊಡ್ಡ ಮಟ್ಟದ ಚರ್ಚೆ ಆಗುವ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣುತ್ತೆ. ಆಮೇಲೆ ಸಿದ್ದರಾಮಯ್ಯನವರ ಸ್ಥಿತಿ ಹೆಂಗಾಗಿದೆ ಅಂದ್ರೆ, ನಾವು ಈಗ ಈ ಸಲಿನ IPL ಲೆಕ್ಕ ಹಾಕೊಂಡ್ರೆ ಧೋನಿ ಅವಾಗೆಲ್ಲ ಬೆಸ್ಟ್ ಕೂಲ್ ಕ್ಯಾಪ್ಟನ್, ಬೆಸ್ಟ್ ಫಿನಿಷರ್, ವರ್ಲ್ಡ್ ಬೆಸ್ಟ್ ಫಿನಿಷರ್ ಯಾರಾದರೂ ಇದ್ರೆ ಆ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಧೋನಿ ಅಂತ ಹೇಳ್ತಾ ಇದ್ರು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾಕಾದ್ರೂ ಬರ್ತಾರಪ್ಪ ಧೋನಿ, ಈ ಮ್ಯಾಚ್ ಅನ್ನ ಸೋಲ್ಸ್ಲಿಕ್ಕೋಸ್ಕರನೇ ಬರ್ತಾ ಇದಾರ, ಬರೀ ಆ ಒಂದು CSK ಬ್ರ್ಯಾಂಡಿಗೋಸ್ಕರ ಇಟ್ಕೊಂಡಂಗೆ ಆಗಿರುವಂತದ್ದು ಧೋನಿದು. ಸೇಮ್ ಹಂಗೆ ಆಗ್ಬಿಟ್ಟಿದೆ. ಹಿಂದುಳಿದ ವರ್ಗಗಳ ಮತವನ್ನ ಕ್ರೋಢೀಕರಿಸಿಕೊಳ್ಳಕ್ ಮಾತ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲೇ ಕಾಣಿಸ್ತಾ ಇತ್ತು. CS ಹೇಳಿದ್ರು, ಕಾರ್ಯದರ್ಶಿಗಳು ಹೇಳಿದ್ರು, ಬನ್ನಿ ಕಾರ್ಯಕ್ರಮಕ್ಕೆ ಆಯೋಜಿಸಿದೀವಿ ಅಂತ, ನಾನು ಕರೆದ್ರು ನಾನು ಹೋದೆ ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಲ್ಯಾಬ್ಸ್ ಕಾಣಿಸ್ತಾ ಇದೆ. ಮತ್ತು ಅದು ಬರೀ ಕಾರ್ಯಕ್ರಮಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ. ಇಲಾಖೆಗಳ ಕಾರ್ಯವೈಖರಿ ಮಂತ್ರಿಗಳ ಮಕ್ಕಳು ಅಥವಾ ಅವರ ಸಂಬಂಧಿಕರು ನಡೆಸ್ತಾ ಇದ್ದಾರೆ. ಅದರಲ್ಲಿ CM ಅವರ ಏನು ಕಚೇರಿಯನ್ನ ಅವರ ಮಗ ಅಥವಾ ಇನ್ಯಾರೋ ನಡೆಸ್ತಾ ಇದ್ದಾರೆ ಅಂತ BJP ಅವರು ಏನು ಆರೋಪ ಮಾಡ್ತಾ ಇದ್ದಾರೆ. ಈಗ 10 ಆರೋಪಗಳ ನಡುವೆ ಸಿದ್ದರಾಮಯ್ಯ ಅವರ ಏನು ಸೆಲ್ಫ್ ಕ್ಲೈಮ್ಡ್ ಪಾಪ್ಯುಲಾರಿಟಿ ಅಥವಾ ಜನರಿಂದನೂ ಕೂಡ ಸಿಕ್ಕಿರುವಂತ ಪಾಪ್ಯುಲಾರಿಟಿ ಏನಿತ್ತಲ್ಲ, ಅದೆಲ್ಲವೂ ಕೂಡ ಕಾರ್ಯಕ್ರಮ ಹೆಂಗಿತ್ತು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಚೀಫ್ ಸೆಕ್ರೆಟರಿ ಅವರ ಮದುವೆ ಕಾರ್ಯಕ್ರಮ. ಈ ಮದುವೆ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟು VIP ಗಳನ್ನ ಕರೆಸ್ತಾರಲ್ಲ, ಫಿಲ್ಮ್ ಆಕ್ಟರ್ಸ್, ಆ ಥರ ಈ ಸೆಲೆಬ್ರಿಟೀಸ್ ಕ್ರಿಕೆಟರ್ಸ್ನ ಕರ್ಸ್ಕೊಂಡಿದ್ದಾರೆ. ಕರ್ಸ್ಕೊಂಡಾದ್ಮೇಲೆ ಇವರೆಲ್ಲ ಇವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೆಲ್ಫಿ ತಗೊಂತಿದ್ದಾರೆ. ಇದೊಂಥರ ಸನ್ಮಾನ ಅಲ್ಲ, ಅವಮಾನ ಅಂತಲ್ಲ, ಇದೊಂಥರ ಮುಜುಗರ. ಒಂಥರ ಕರ್ನಾಟಕದಲ್ಲಿ ಬಹುಶಃ ಅವತ್ತಿನ ಕಾರ್ಯಕ್ರಮ ನೋಡಿದ್ರೆ ಏನು ಸರ್ಕಾರ ಇದೆ, ವ್ಯವಸ್ಥೆ ಇದೆ, ಪ್ರೋಟೋಕಾಲ್ ಅನ್ನೋದೇ ಇದೆಯಾ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ. ಹೆಚ್ಚು ಕಡಿಮೆ ವಿಧಾನಸೌಧ ಮುಂದೆ ಏನಾದ್ರೆ ಏನ್ರಿ ಕಾರಣ? ನೀವು ಆ ಪ್ರೋಗ್ರಾಮ್ ಅರ್ಧ ಗಂಟೆ ನೋಡಬೇಕಿತ್ತು. ನಿಮಗೆ ಬಾಟ್ಲ್ಗಳು ಎಷ್ಟು ಬಿದ್ದಿದ್ದು, ಖಾಲಿ ಬಾಟ್ಲ್ಗಳಿಂದ ಹಿಡಿದು ಬೇರೆ ಬೇರೆ ಎಷ್ಟು ಮುಗ್ದಿದ್ದು. ಹೆಚ್ಚು ಕಡಿಮೆ ಆದರೆ ಬಸವಣ್ಣನ ಪ್ರತಿಮೆ ಕೆಳಗೆ ಬಿದ್ದೋಗ್ಬಿಡೋದು, ಇನ್ನೊಂದು ಚೂರು ಹೆಚ್ಚು ಕಡಿಮೆ ಆದರೆ ಅಂಬೇಡ್ಕರ್ ಪ್ರತಿಮೆನೂ ಮುರಿದಾಕ್ಬಿಡೋರು. ಅಂಥ ಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ಪ್ರೋಟೋಕಾಲು ಅನ್ನೋದು ಒಂದು ವ್ಯವಸ್ಥೆ ಯಾವ ರೀತಿ ಅನ್ನೋದಕ್ಕೆ ಅದು ಸಾಕ್ಷಿ. ಆ ಮುಖಾಂತರ ಸರ್ಕಾರ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ಕೂಡ ಜಗತ್ತಿಗೆ ಮತ್ತು ಕರ್ನಾಟಕ ಜನರಿಗೆ ತೋರಿಸ್ಕೊಟ್ಟಿದ್ರೆ, ನಾವು ನಮ್ಮ ಆಡಳಿತ ವೈಖರಿನ ಈ ಥರ ಕಲಸ ಮಲಸೋಗರ ಅನ್ನೋದನ್ನ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಒಟ್ಟಾರೆ ರಾಹುಲ್ ಗಾಂಧಿಗೆ ಏನಾದರೂ ಬದ್ಧತೆ, ಕಾಳಜಿ ಇದ್ರೆ, ಯಾರ ಇವರೆಲ್ಲ ತಪ್ಪಿತಸ್ಥರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ತಾರೆ. ಶಿವಕುಮಾರ್ ಏನಾದರೂ ಓಡಾಡಿ ಅದು ಇದು ಮಾಡ್ಕೊಳ್ದೆ ಇಲ್ಲೆಲ್ಲ ಏನು ಎಕ್ಸ್ಪೋಸ್ ಆಗದೆ ಹೋಗಿದ್ದಿದ್ರೆ ಈ ಒಂದು ಅವಕಾಶವನ್ನ ಸದಾವಕಾಶವಾಗಿ ಬಳಸ್ಕೊಬಿಡ್ತಿದ್ರೇನೋ. ಈಗ ಏನಂದ್ರೆ ಕಾಟನ್ ಬೋಲ್ಡ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಅಟ್ ದ ಸೇಮ್ ಟೈಮ್ DK ಶಿವಕುಮಾರ್ ಅವರು ಏನು ನೋ ಬಾಲ್ ಕೂಡ ಆಗ್ಬಿಟ್ಟಿದೆ. ಹಂಗಾಗಿ ಅವರು ಓಡಾಡಿರೋದ್ರಿಂದ ಇಬ್ಬರೂ ಕೂಡ ಸಿಕ್ಕಾಕೊಂಡಿದ್ರೆ ಧರ್ಮಸಂಕಟ ಆಗೋದು. ಏನಾರ ಈಗ ಅದು ಸಿದ್ದರಾಮಯ್ಯ ಒಬ್ಬರು ಆದ್ರೆ DK ಶಿವಕುಮಾರ್ ಇಲ್ಲ, ಮುಗ್ದಾಯ್ತು, ಕಾಟನ್ ಬೋಲ್ಟ್ ನೀವು ಔಟ್ ಕೊಡ್ಲೇಬೇಕಂತ ಗ್ಯಾರಂಟಿ. ಈಗ DK ಶಿವಕುಮಾರ್ ಅಲ್ಲಿ ಸಾವಾಗಿದೆ, ಸಾವಾದ್ಮೇಲೆ ಬಂದಿಲ್ಲಿ ಕ್ರೀಡಾಂಗಣ ಬಂದು ಕಪ್ಪಿಗೆ ಮುತ್ಕೊಟ್ರಲ್ಲ, ಮುತ್ಕೊಡೋ ಮುಖಾಂತರ ಸಿಗಾಕೊಂಡಿರೋದ್ರಿಂದ ಇಬ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದರ್ವೈಸ್ ಇನ್ನೂ ದೊಡ್ಡ ಮಟ್ಟದ ಒಂದು ಈಗ ಯಾವ ಮಟ್ಟಕ್ಕೆ ಇದೆ ಅಂದ್ರೆ, ಅವರ KPCC ಅಧ್ಯಕ್ಷ ಈಗ ಕಂಟಕ ಬಂದಿದೆ. ಸತೀಶ್ ಜಾರಕಿಹೊಳಿ ನನಗೆ ಕೊಡಿ ಅಂತ ಹೇಳಿದ ಅವರು ಕೂಡ ಹೋಗಿದ್ದಾರೆ. ಒಬ್ಬರಿಗೆ ಅವಕಾಶ ಕೊಡ್ತಿರಲ್ಲ, ಒಬ್ಬರನ್ನ PCC ಅಧ್ಯಕ್ಷರು, ಒಬ್ಬರೇ ಜಲಸಂಪನ್ಮೂಲ ಖಾತೆ, ನಗರ ನಾವ್ಯಾರು ಅಲ್ವಾ ಅಂತ. ಆಮೇಲೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲೇ ನೋಡೋದಾದ್ರೆ, ಮಾತೆತ್ತಿದ್ರೆ ಯಡಿಯೂರಪ್ಪನವ್ರ ವಿಚಾರದಲ್ಲಿ ರೈತ ನಾಯಕ ಅಂತೀರಾ, ಗೋಲಿಬಾರ್ ಮಾಡಿಸಿದ್ ಯಾರ್ರೀ ಅನ್ನುವಂಥ ಈಗಲೂ ಕೂಡ ಯಡಿಯೂರಪ್ಪನವ್ರಿಗೆ ಯಾವ್ದಾದ್ರು ಒಂದು ಕಪ್ಪು ಚುಕ್ಕೆ ಮೇಯ್ನಾಗಿ ಕಾಡುತ್ತೆ ಅಂದ್ರೆ ರೈತರ ಮೇಲೆ ಗೋಲಿಬಾರು. ಆದ್ರೆ ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ಈಗ ಇದೊಂದು ಕಪ್ಪು ಚುಕ್ಕೆ ಇತಿಹಾಸದಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅನ್ಡೌಟೆಡ್ಲಿ ಈಗ ನಾನು ಆಗ್ಲೇ ಹೇಳಿದಂತೆ ಮೂಢ ಪ್ರಕರಣ ಆದ್ರೆ ಕಾನೂನಾತ್ಮಕವಾಗಿ ಅಥವಾ ಪೊಲಿಟಿಕಲ್ ನರೇಟಿವ್, ಕೌಂಟರ್ ನರೇಟಿವ್ ಅಂತ ಅದು BJP ಅವರ ಆರೋಪ, ನಾವು ಕೌಂಟರ್ ಮಾಡ್ತಿದೀವಿ ಅಂತ ಜನರ ಮುಂದೆ ಆಗಲಿ, ಹೈಕಮಾಂಡ್ ಮುಂದೆ ಆಗಲಿ ಅಥವಾ ಸಂಪುಟ ಸಹವರ್ತಿಗಳ ಮುಂದೆ ಆಗಲಿ ಹೇಳ್ಕೋಬಹುದಾಗಿತ್ತು. ಬೇರೆ ಈ ಒಂದು ಪ್ರಕರಣ ಇದೆಯಲ್ಲ, ಸಂಪುಟದ ಸದಸ್ಯರೇ ಅಥವಾ ಸರ್ಕಾರದ ಭಾಗವಾಗಿರುವಂಥ ಸಚಿವರುಗಳೇ ಹಲವಾರು ಏನು ಆಕ್ಷೇಪಗಳನ್ನು ಈಗಾಗಲೇ ಬಹಿರಂಗವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ತೋಡ್ಕೊಂಡಿದ್ದಾರೆ. ಜನರ ಮುಂದೆ ಅಂತೂ ಸಿದ್ದರಾಮಯ್ಯ ಅವರ ಒಂದು ಪಾಪ್ಯುಲಾರಿಟಿಗೆ ಅತಿ ದೊಡ್ಡ ಡೆಂಟ್ ಆಗಿದೆ. ಮತ್ತು ವರಿಷ್ಠರ ಮುಂದೆಯೂ ಕೂಡ ಆ ಒಂದು ಬಾರ್ಗೇನಿಂಗ್ ಪವರ್ ಏನಿತ್ತಲ್ಲ, ಅತಿ ದೊಡ್ಡ ಲೀಡರ್ ಅಂತ, ಆ ಬಾರ್ಗೇನಿಂಗ್ ಪವರ್ಗೂ ಕೂಡ ಪೆಟ್ಟು ಬಿದ್ದಿದೆ. ಈಗ ಹೈಕಮಾಂಡ್ಗೆ
ಇವರು ಕೋಲು ಕೊಟ್ಟು ಹಗ್ಗ ಕೊಟ್ಟು Exactly. ಈಗ ಕೂತ್ಕೊಬಿಟ್ಟಿದ್ದಾರೆ. ಅವರಿಗೆ ಕಂಟ್ರೋಲ್ ಬೇಕಿತ್ತು. ಈ ಕಡೆ 2 ಜನ ಬೇಕಿತ್ತು. 2 ಜನ ಇಂಪಾರ್ಟೆಂಟು. ಆಮೇಲೆ ಕರ್ನಾಟಕದಲ್ಲಿ 2 ಜನ ಎಷ್ಟು ಇಂಪಾರ್ಟೆಂಟ್ ಅಂದರೆ ಬಿ ಜೆ ಪಿಯ ಆರೋಪ ಮಾಡೋಂಗೆ ಇವರು ATM ಕೂಡ ಆಗಿದ್ದರು. ಹಾಗಾಗಿ ಅನಿವಾರ್ಯವಾಗಿ ಈಗ ಇವ್ರ ಕಂಟ್ರೋಲ್ ಸಿಗ್ತಿರ್ಲಿಲ್ಲ. ಇವ್ರು ಒಬ್ಬರನ್ನ ವಿರುದ್ಧ ಮಾಡಿದ್ರೆ ಇನ್ನೊಬ್ರು ಸಿಟ್ಟಾಗ್ತಾರೆ. ಎಲ್ಲ ಒಂದು ಕಡೆ ಇದು ರಾಹುಲ್ ಗಾಂಧಿಗೆ ಕಾಂಗ್ರೆಸ್ಗೆ ಧರ್ಮ ಸಂಕಟ ಆಯ್ತು. ಈಗ ಏನಾಗಿದೆ ಕೇಳಿಸ್ಕೊಳ್ಳಂಗೆ ಆಗ್ತಾ ಇದೆ ಇವ್ರಿಬ್ರು. ಈಗ ಏನಾಗಿದೆ ಅಂದರೆ ಇವರೇ ಕೋಲ್ ಕೊಟ್ಟಿದ್ದಾರೆ, ಹಗ್ಗ ಕೊಟ್ಟಿದ್ದಾರೆ, ಇವತ್ತು ಹಾಕೊಂಡು ಬಾರಿಸ್ತಾ ಇದ್ದಾರೆ ಅಷ್ಟೇ.